ಎಲ್ಲಿಗೆ ನಮ್ಮ ಪಯಣ? ಲೆಟ್ಸ್ ಗೋ ಫಾರ್ ಅ ರೈಡ್ ಮ್ಯಾನ್. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಎಲ್ಲ ವರ್ಲ್ಡ್ ರೆಕಾರ್ಡ್ ಪರ್ಫಾರ್ಮೆನ್ಸ್ ಇದೆ ಸೇಲಮಲ್ಲಿ. ಸೊ ಎಲ್ಲ ಮಕ್ಕಳು ಪೇರೆಂಟ್ಸ್ ಹೊರಟಿದ್ದೀವಿ. ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು ಒಂದ್ ರೌಂಡ್ ಎಲ್ಲಾದ್ರೂ ನಿದ್ದೆ ಆಯ್ತು. ಇನ್ನೇನ್ ಲೊಕೇಶನ್ ರೀಚ್ ಆಗ್ತೀವಿ. ಬೇಗ ಎದ್ದಿರೋದಕ್ಕೆ ಎಲ್ಲರಿಗೂ ಹೊಟ್ಟೆ ಹಶ್ವಾಗ್ತಾ ಇದೆ. ಕರೆಕ್ಟಾ? ಹೌದು ಸ್ವಾಮಿ. ಎಲ್ಲಿ ತಿಂತೀವಿ ಗೊತ್ತಿಲ್ಲ, ಆದಷ್ಟು ಬೇಗ ರೀಚ್ ಆಗ್ತಾ ಇದ್ದೀವಿ. ಎಸ್ ಗೊತ್ತು. ಎಷ್ಟು ಗಂಟೆಗೆ ಎದ್ದೆ ಬೆಳಿಗ್ಗೆ? ನಾನು 2:30ಗೆ ಎದ್ದೆ. 2:30 ಮತ್ತೆ ಎನಿ ಟೈಮ್ ಬಂದಿಲ್ಲ ಅಲ್ವಾ ನೀವು? ಹೇಗಿದೆ ಎಕ್ಸ್ಪೀರಿಯನ್ಸ್? ತುಂಬಾ ಎಂಜಾಯ್ ಮಾಡ್ತಿದ್ದೀನಿ. ಸ್ಲೀಪ್ ಅಲ್ಲಿ ಸ್ವಲ್ಪ ಅಲ್ವಾ? ಇವಾಗ ಸಾಂಗ್ ಡ್ಯಾನ್ಸ್ ಮಾಡೋಣ. ನೆಕ್ಸ್ಟ್ Shrista, yes, tell me your opinion. It is good only. What? Sleepy na? Okay, tell me. Shra? Yes, ma'am. Yes, ma'am. ಚೆನ್ನಾಗಿದೆ. ನಾವು ಸಿನ್ಸಿಯರ್ ಸ್ಟೆಪ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಸೊ ಅವರೊಬ್ಬರೇ ನೀಟಾಗಿ ಸ್ಟೆಪ್ ನಿತ್ಯ ಮಾಡ್ಕೊಂಡು ಮಾಡ್ತಿದಾರ, ಮೊಬೈಲ್ ನೋಡ್ತಿದಾರ. ಮಾತಾಡೋದು ಕೇಳಿಸ್ಕೊಳ್ತಾ ಇಲ್ಲ. ನಿತ್ಯ ಮಾಡ್ತಾ ಇದ್ದಾರೆ, ಸ್ಟೆಪ್ಸ್ ರಿವೈಸ್ ಮಾಡ್ತಾ ಇದ್ದಾರೆ. ನಿಂಗೆ ಯಾಕೆ ಆಮೇಲೆ ಲಾಸ್ಟ್ ಪಾರ್ಟ್ ಕನ್ಫ್ಯೂಷನ್ ಇದೆ. ಅದೇ ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇರೋಷ್ಟು ಇನ್ವಾಲ್ವ್ ಆಗ್ತಿದ್ದೀರಾ? ಯಾವ ಇವೆಲ್ಲ ಮೇಕ್ಸ್ ನೋ ಸೆನ್ಸ್. ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ. ರೆಡಿ ಆಗಿರಲಿಲ್ಲ ಡ್ರಾಪ್ ಮಾಡಕ್ಕೆ. ನಾನು ಹೇಳಿದ್ರೆ ಮನೆಗೆ ಪಿಕ್ ಮಾಡ್ತೇನೆ. ಬೇಗ ಬರ್ತೀನಿ. ನಾಳೆ ಬರ್ತೀನಿ. ಪ್ರಿಯಾ, ಸಾರಿ ಪ್ರಿಯಾ, ಏನ್ ಮಾಡ್ತಿದ್ಯಾ? ನಿದ್ದೆ ಮಾಡ್ತಾ ಇದೀಯಾ? ನಿದ್ದೆ ಆಗಿಲ್ವಾ? ಇನ್ನು ಬೇಕಾ ನಿದ್ದೆ? ನಿದ್ದೆ ಬೇಕಾ ಡ್ಯಾನ್ಸ್ ಬೇಕಾ? ಡ್ಯಾನ್ಸ್ ಬೇಕಾ? ಮೇಡಮ್ ಏನ್ ಮಾಡ್ತಿದ್ದೀರಾ ಮೇಡಮ್? ಮಲ್ಕೊಂಡಿದ್ದೆ ಮ್ಯಾಮ್. ಯಾಕೆ ಮ್ಯಾಮ್? ಅವಳನ್ನ ನೋಡಿದಾಗೆಲ್ಲ ನಿದ್ದೆನೆ ಮಾಡಿಲ್ಲ. ಎದ್ದೇ ಇದ್ದಾಳೆ. ನಿದ್ದೆ ಬರ್ತಾ ಇಲ್ವಾ ನಿಂಗೆ? ಬಂದಿಲ್ಲ ನಂಗೆ ನಿದ್ದೆ ಬಂದಿಲ್ಲ. ರಾತ್ರಿ ಎಲ್ಲ ನಿನ್ನ ನೆನಪಲು ನಿದ್ದೆ ಬಂದಿಲ್ಲ. ನಿದ್ದೆ ಬರ್ತಾ ಇಲ್ವಾ? ಎಷ್ಟು ಗಂಟೆಗೆ ಎದ್ದಿದ್ದೀನಿ ಬೆಳಿಗ್ಗೆ? 7 ಗಂಟೆಗ? ಇನ್ನು 7 ಗಂಟೆನೇ ಆಗಿಲ್ಲ. 2 ಗಂಟೆನಾ? 2 ಗಂಟೆ ಅಷ್ಟು ಬೇಗ ಎದ್ದು ಏನ್ ಮಾಡ್ತಾ ಇದ್ದೀನಿ ನೀನು? ಅಮ್ಮ ಎಬ್ಬಿಸ್ಬಿಟ್ರಾ? ಆದ್ರೂ ಬೇಗ ಬಂದಿದ್ದೆ. ಜಾಣೆ ಬರೀ ಯಾಕೆ ನಿಂಗೆ ನಿದ್ದೆ ಬರ್ತಾ ಇಲ್ವಾ ಇವಾಗ? ಮಾಡಿಲ್ಲ. ಶರ್ಟ್ ಎಲ್ಲ ಬಂದಿದೆ ನಂತರನೇ ಅಲ್ವಾ? ನೀನು ರೆಡ್ ಮೆಹಂದಿ ಹಾಕೊಂಡಿದ್ಯಾ? ನಾನು ರೆಡ್ ಮೆಹಂದಿ ಮ್ಯಾಚಿಂಗ್ ಜನನಿ. ಅಪ್ಪ ಪಾಪ ವಿಜಯನಗರ ಅಲ್ಲಿವರೆಗೂ ಬಂದಿದೆ. ಚಾಲಹಳ್ಳಿಯಿಂದ ನಾನು ದೂರದಿಂದ ಬಂದವರೆಲ್ಲ ಬೇಗ ಬಂದಿದ್ದಾರೆ, ಹತ್ರ ಬಂದವರೇ ಲೇಟ್ ಆಗಿ ಬಂದಿದ್ದಾರೆ. ಇವರಿಬ್ಬರಂತೂ ಇನ್ಸ್ಟಾಗ್ರಾಮ್ ನೋಡ್ಕೊಂಡೆ ಹೋಗ್ತಿದ್ದಾರೆ ಹೊರತು ನಿದ್ದೆ ಅಂತೂ ಮಾಡಿಲ್ಲ. ಎಲ್ಲಿ ಮಾಡಿದೆ? ಗೇಮ್ ಆಡ್ತಾ ಇದ್ದೆ. ಇಲ್ಲ, ಗೇಮ್ ಆಡ್ತಿಲ್ಲ. ನನ್ನ ಮೇಲೆ ಆಣೆ ಇಟ್ಟು ಎಸ್ ತೇಜು ಮ್ಯಾಮ್, ಹೇಳಿ ಮ್ಯಾಮ್, ನಿದ್ದೆ ಆಯ್ತಾ? ರಿವೈಸ್ ಆಯ್ತಾ? ಏನು ನೆನಪಿಲ್ಲ. ಮಕ್ಳು ನೋಡ್ಕೊಂಡು ನಾನ್ ಮಾಡ್ಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸೇಮ್ ಪ್ಲಾನು. ಯಾರು ಬೇಡ ಹೇಳ್ಬೇಡಿ, ಹೊರಗೆ ಹೇಳ್ಬಿಡಿ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ತಲೆ ಮೇಲೆ ಲಿಪ್ಸ್ಟಿಕ್ ಹಾಕೊಂಡು ರೆಡಿ ಆಗಿದ್ದ. ನಾವ್ ವಿಡಿಯೋ ಮಾಡ್ತಾ ಇದೀವಿ ಅಂತ ನಮ್ಮ ಉಮಾ ಬಂಗಾರಿ ಲಿಪ್ಸ್ಟಿಕ್ ಹಾಕೊಂಡು ರೆಡಿ ಆಗಿದ್ದಾಳೆ. ಅವಳನ್ನೇ ಮಾತಾಡ್ಸೋಣ ಫಸ್ಟ್. ಸ್ಟ್ಯಾಂಡ್ ಅಪ್. ಹೇಗಿದೆ ಉಮಾ ಎಕ್ಸ್ಪೀರಿಯನ್ಸ್? ಎಷ್ಟೊತ್ತಿಗೆ? ಚೆನ್ನಾಗಿದೆ. ನಿದ್ದೆ ಮಾಡಿದ್ಯಾ? ಬಸ್ಸಲ್ಲಿ ಮಾಡಿದ್ಯಾ ಮನೇಲಿ ಮಾಡಿದ್ಯಾ? ಬಸ್ಸಲ್ಲಿ ನಿದ್ದೆ ಮಾಡಿದ್ಯಾ? ಮನೇಲಿ ಮಾಡಿಲ್ವಾ? ಮಾಡಿದ್ಯಾ? ಓಕೆ. ನಮ್ ಶ್ಲೋಕ ಪಾಪ ಇವತ್ತು ಐನೈನರೇ ಹಾಕಿಲ್ಲ ಅಲ್ಲ ಶ್ಲೋಕ? ಐನೈನರ್ ಹಾಕಿಲ್ವಾ ನೀನು? ತಂದಾನೆ ತಾನೆ ತಾನೆ ತಂದಾನೆ ತಾನೆ ತಾನೇನೋ ತಂದಾನೆ ತಾನೆ ತಾನೆ ತಂದಾನೆ ತಾನೆ ನಾನೇನೋ. ಯಾಕೆ ಹಾಕಿಲ್ಲ? ಅಪ್ಪ ಹಾಕಿಲ್ಲ. ಅಪ್ಪ ಹಾಕಿಲ್ವಾ? ಅಪ್ಪ ನಿನ್ನ ಬಿಟ್ಟು
ಬಂಗಾರಿ. ಹಾಯ್. ಅಬ್ಬಾ ಮೇಲ್ ಬಂದ್ಬಿಡ್ತೀನಿ ನಾನೇ. ಏನ್ ಮಾಡ್ತಿದ್ದೆ ನೀನ್ ಇಷ್ಟೊತ್ತು? ಇಷ್ಟೊತ್ತು ಸುಮ್ಮನೆ ಎದ್ದು ಕೂತಿದ್ದೆ. ಸುಮ್ನೆ ಇದ್ಯಾ ಕೂತಿದ್ಯಾ? ನೀನ್ ಹೇಳ್ಬೇಕು ತಾನೆ ಮ್ಯಾಮ್ ಸಾಂಗ್ ಹಾಕಿ ಡ್ಯಾನ್ಸ್ ಮಾಡೋಣ ಅಂತ. ಬೇಡ್ವಾ ಡ್ಯಾನ್ಸ್ ಬೇಡ್ವಾ? ಇವಾಗ ಪರ್ಫಾರ್ಮೆನ್ಸ್ ಮಾಡ್ತೀವಲ್ಲ ಅದು ರಿವೈಸ್ ಮಾಡಲ್ವಾ ಇವಾಗ ನೀನು? ಮಾಡ್ತೀನಿ. ಮಾಡ್ತೀಯ ತಾನೆ, ಮತ್ತೆ ಬೇಡ ಅಂತ ಹೇಳ್ತಿದ್ಯಾ? ಮಾಡೋಣ ಇವಾಗ. ಓಕೆ ಡನ್. ಎಲ್ಲಾರ್ದು ಎಕ್ಸ್ಪೀರಿಯನ್ಸ್ ಕೇಳ್ಬಿಟ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ. ನಾವು ಬಸ್ಸಲ್ಲೇ ಪ್ರಾಕ್ಟೀಸ್ ಮಾಡೋಣ. ಗಗನ ಅದು ಸೇಮ್ ರಿಪೀಟ್ ಟೆಲಿಕಾಸ್ಟ್ ಗಗನ ಇಂದ ನಾವು ಇವತ್ತು 1 hour ವೇಟ್ ಮಾಡಿದೀವಿ. ಗಗನ ಯಾಕಮ್ಮ ಲೇಟು? ಕಿರುಕು ನನಗೆ ಕಿರುಕು ಕಳ್ಳ ಮಾಡ್ತೀನಿ ಲೇಟ್ ಅಲಾರಾಮ್ ಹೊಡ್ದಿಲ್ಲ. Alarm ತಪ್ಪೋದು ಅವ್ನ್ ತಪ್ಪಲ್ಲ. ನಿನ್ನೆ ರಾತ್ರಿ ಲೇಟ್ ಆಗಿ ಮಲ್ಕಿದ್ದು, ವರ್ಕ್ ಮುಗಿಸ್ದೆ, ಬರೆಯೋದೆಲ್ಲ ಮುಗಿಸಿ ಲೇಟ್ ಆಯ್ತು. ಅಲ್ಲಿಗೆ ಲೇಟ್ ಆಯ್ತು. ಓಕೆ ಪರವಾಗಿಲ್ಲ, ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬಂದಿದ್ದಾಳೆ. ಮ್ಯಾಮ್ ನಿದ್ದೆ ಮಾಡಿದ್ರ ಮ್ಯಾಮ್? ಎಷ್ಟೊತ್ತವರೆಗೂ ರಾತ್ರಿ ಮನೇಲಿ ಮತ್ತೆ ಮಲ್ಕೊಂಡಿದ್ದೆ? ನಾನು 11 o'clock ಮಲಗಿದ್ದೆ, 2:30 ಎದ್ದೆ. 2:30 ಎದ್ರಿ? ಓಕೆ. ಇಲ್ಲಿ ಮ್ಯಾಮು ಸಿನ್ಸಿಯರ್ ಅಂದ್ರೆ ಸಿನ್ಸಿಯರ್. ಅವರೊಬ್ರೆ ನಮ್ಮ ಇಡೀ ಬಸ್ಸಲ್ಲಿ ನೀಟಾಗಿ ಸ್ಟೆಪ್ಸ್ ರಿವೈಸ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ನಾನು ಪ್ರಾಕ್ಟೀಸ್ ಮಾಡಿಲ್ಲ, ಅವ್ರನ್ನ ನೋಡ್ಕೊಂಡೇ ಮಾಡೋದು. ಮ್ಯಾಮ್ ಹೇಗಿದೆ ಎಕ್ಸ್ಪೀರಿಯನ್ಸ್? Ma'am, thanks to you, I'm dancing with my children. ದಟ್ ಇಸ್ ಗ್ರೇಟ್. ಅಮ್ಮ ಮಕ್ಕಳು ಎಲ್ಲ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಮ್ಯಾಮ್ ನನಗೆ ಈ ಚಾನ್ಸ್ ಕೊಟ್ಟಿದ್ದಾರೆ, ಈ ವಯಸ್ಸಲ್ಲೂ ನನಗೆ ಇದನ್ನ ಕಲಿಸಿದ್ದಾರೆ. ಆ ಕಾನ್ಫಿಡೆನ್ಸ್ ಇತ್ತು ಮ್ಯಾಮಿಗೆ, ಈ ಕಾನ್ಫಿಡೆನ್ಸ್ ಇತ್ತು. ನಾನು 27 minutes 44 seconds ಕೊರಿಯೋಗ್ರಫಿ ನೆನ್ಪಿಟ್ಕೊಂತೀನಿ ಅಂತ. ಅಟ್ ದ ಏಜ್ ಆಫ್ ಆಲ್ಮೋಸ್ಟ್ 44 ಯು ಎಕ್ಸ್ಪೆಕ್ಟ್ ಮೀ ಟು ರಿಮೆಂಬರ್ ದಿಸ್. ಥ್ಯಾಂಕ್ ಯು. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ನಾನೇ ನಿಮ್ಮನ್ನ ಕಾಪಿ ಮಾಡ್ಕೊಂಡು ಮಾಡೋದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ಏನ್ ಮಾಡ್ತಿದ್ದೀರಾ ಮ್ಯಾಮ್? ಪಾಪ ನಮ್ಮ ಮ್ಯಾಮು 3:30 ಇನ್ಸ್ಟಿಟ್ಯೂಟ್ ಹತ್ರ ಬಂದು ಅಲ್ಲಿ ಕಲಾ ಮೇಡಮ್ ಲೇಟ್ ಆಗಿ ಎದ್ದಿದ್ರು ಅಂತ ಇವರೇ ರಂಗೋಲಿ ಹಾಕಿ ಹೆಲ್ಪ್ ಮಾಡಿ ನಮ್ಗೆಲ್ಲ ನಮ್ ಜೊತೆ ಬರ್ತಾ ಇದಾರೆ. ಥ್ಯಾಂಕ್ ಯು ಮ್ಯಾಮ್. ನಾವು 3 ಗಂಟೆಗೆಲ್ಲ ಬಂದಿದೀವಿ, ನೀವೇ ಲೇಟ್. ನಾನೇ ಲೇಟ್ ಆಗಿ ಬಂದಿದ್ದೀನಿ ಅಲ್ವಾ? ಹೌದು ಮ್ಯಾಮ್, ನೀವೇ 3 ಗಂಟೆಗೆ ಬಂದಿದ್ದಾರೆ, ನಾನೇ ಅರ್ಧ ಗಂಟೆ ಲೇಟ್ ಆಗಿ ಬಂದಿದ್ದೀನಿ. ನಾವೆಲ್ಲ ಹೆಲ್ಪ್ ಮಾಡಿದೀವಿ. ಥ್ಯಾಂಕ್ ಯು ಮ್ಯಾಮ್. ರಿಟರ್ನ್ ಕೊಡ್ತೀನಿ ಮ್ಯಾಮ್ ಹೆಲ್ಪ್ಗೆ. ಚಿನ್ನಮ್ಮ ಹೇಳಮ್ಮ, ಹೇಗಿದೆ ಎಕ್ಸ್ಪೀರಿಯನ್ಸ್? ಮಾಡ್ತಾ ಇದೆಯಾ ವರ್ಲ್ಡ್ ಪರ್ಫಾರ್ಮೆನ್ಸ್ ಮಾಡಕ್ಕೆ? ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಖುಷಿ ಆಗ್ತಿದೆ. ಖುಷಿ ಆಗ್ತಿದೆ ಅಕ್ಕ. ತಿಂಡಿ ಪೋತೆ ಏನೇ ಮಾಡ್ತಾ ಇದೀಯಾ? ಜೀವನದಲ್ಲಿ ಏನಾದ್ರು ಸಾಧನೆ ಮಾಡೋಣ ಅಂದ್ರೆ ಹೊಟ್ಟೆ ಹಸಿ ಬರುತ್ತೆ. ಸರಿ, ಊಟ ಮಾಡೋದ್ಮೇಲಾದ್ರೂ ಏನಾದ್ರು ಸಾಧನೆ ಮಾಡೋಣ ಅಂದ್ರೆ ನಿದ್ದೆ ಬರುತ್ತೆ. ಸರಿ, ನಿದ್ದೆ ಮಾಡಿ ಎದ್ದಾದ್ಮೇಲೆ ಅದು ಸಾಧನೆ ಮಾಡೋಣ ಅಂದ್ರೆ ನೀ ಸಾಧನೆ ಮಾಡೋದು ಅಷ್ಟರಲ್ಲೇ ಇದೆ ಅಂತ ಮತ್ತೆ ನಿದ್ದೆ ಬರುತ್ತೆ. ನಿದ್ದೆ ಮಾಡಿದ್ದಾಯ್ತು ಅಂದ್ರು ನಮ್ಗೆಲ್ಲ ಹಶ್ವಾಗ್ತಾ ಇದೆ. ಇವಳು ಒಬ್ಳೆ ತಿಂತ ಕೂತ್ಕೊಂಡಿದ್ದಾಳೆ ಇಲ್ಲಿ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ತಗೊಂಡಿಲ್ಲ ಅವಳೆ ಮ್ಯಾಮ್, ನಾನ್ ಪ್ರಾಕ್ಟೀಸ್ ಸೆಷನ್ ತಗೊಳ್ತೀನಿ ಅಂತ ಮಕ್ಳಿಗೆ ಪ್ರಾಕ್ಟೀಸ್ ಮಾಡಿಸಿದಾಳೆ. ಹೇಳು ಮ್ಯಾಮ್. ಸೆಕೆಂಡ್ ಟೀಚರ್ ಚೆನ್ನಾಗಿತ್ತು ಮ್ಯಾಮ್. ಎಲ್ಲರೂ ಚೆನ್ನಾಗಿ ಕಲ್ತ್ಕೊಂಡ್ರು, ಎಸ್ಪೆಷಲಿ ಚಿಕ್ಕ ಮಕ್ಕಳು ಅಷ್ಟು ಚೆನ್ನಾಗಿ ಕಲ್ತ್ಕೋತಾರಂತ ಗೊತ್ತಿರಲಿಲ್ಲ. ಚೆನ್ನಾಗಿತ್ತು. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದು, ಅದು 27 minutes ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡ್ಬೇಕು ಎಷ್ಟು ನೆನಪಿರುತ್ತೆ ಅಂತ. ಚೆನ್ನಾಗಿ ಅನ್ನಿಸ್ತಾ ಇದೆ. ಫುಲ್ ಒಂಥರ ನಿದ್ದೆನೆ ಬರ್ತಾ ಇಲ್ಲ. ನೀವ್ ಹೇಳಿ ಮ್ಯಾಮ್. ಸರ್ ಮಗಳು ಪರ್ಫಾರ್ಮೆನ್ಸ್ ನೋಡಕ್ಕೋಸ್ಕರ ಯಾವ ಕಂಟ್ರಿ ಸರ್? ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೇಳಿ ನೋಡಕ್ ಆಯ್ತಿಲ್ವೇ? ಯಾರಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಅವ್ರನ್ನೇ ಕೇಳಿ. ಎಕ್ಸೈಟ್ಮೆಂಟ್ ಇದೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಸೊ ದಿಸ್ ಫಸ್ಟ್ ಟೈಮ್ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು. ಸೊ ವಿ ಆರ್ ರಿಯಲಿ ಎಕ್ಸೈಟೆಡ್. ವೇಟಿಂಗ್ ಫಾರ್ ಒಂದು ತಿಂಗಳು. 3 days ಇದು ನೀಟಾಗಿ ಒಂದ್ ಅಕ್ಷರ ಮಿಸ್ ಆಗ್ಬಾರ್ದು ಇವಾಗ. ಮ್ಯಾಮ್ ಹೇಗಿದೆ ಎಕ್ಸ್ಪೀರಿಯನ್ಸ್?
ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಒಂದು ಸೆಕೆಂಡು ಬಾಯಿ ಸುಮ್ಮನೆ ಇರದೆ ವಟ 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 ಅಂತ ಮಾತಾಡೋ ನಮ್ಮ ಕಲಾವತಿ ಮೇಡಮ್ಗೆ ಪ್ರೋಗ್ರಾಮ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಕೇಳೋಣ. ಇಷ್ಟ ದಿನ ಪ್ರಾಕ್ಟೀಸ್ ಆಯ್ತು, ಇವತ್ತು ರಿಸಲ್ಟ್ ಗೊತ್ತಾಗತ್ತೆ ಮಕ್ಳು ಹೇಗ್ ಮಾಡ್ತಾರೆ ಅನ್ನೋದು. ತುಂಬಾ ಖುಷಿಯಾಗಿದೆ. ಫಸ್ಟ್ ಟೈಮ್ ಇದು ನಮ್ದು ವರ್ಲ್ಡ್ ರೆಕಾರ್ಡ್ ಪ್ರೋಗ್ರಾಮ್. ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ಆಲ್ ದ ಬೆಸ್ಟ್ ಎಲ್ಲ ನಮ್ಮ ಮಕ್ಳಿಗೂ. ಕಲಾ ಸಂಗಮ, ಶಿವರಂಜನಿ ನೃತ್ಯ ಕಲಾ ಕೇಂದ್ರ ಎರಡಕ್ಕೂ ಆಲ್ ದ ಬೆಸ್ಟ್. ನಾನು ಬರುವ ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಕೈ ಮುಗಿದ್ ಬಿಟ್ರು ನಾನ್ ಮಾತಾಡಲ್ಲ ಅಂತ ನಮ್ ರಂಜಿ ಎಕ್ಸ್ಪೀರಿಯನ್ಸ್ ಕೇಳೋಣ. ಇವಾಗ ಅವಳು ಕೂಡ ಭರತನಾಟ್ಯಂ ಕಲಿತಿದ್ದಾಳೆ. ಸೊ ಕಲಿತಾ ಪರ್ಫಾರ್ಮೆನ್ಸ್ ನೋಡಕ್ ಬರ್ತಿದ್ದಾಳೆ. ರಂಜು, ಹೇಗಿದೆ ನಿಂಗೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋ ಒಂದು ಹೋಪ್ ಇದೆ. ಥ್ಯಾಂಕ್ ಯು. ಆಕಾಶ್, ಎಲ್ಲಿಗೆ ಹೋಗ್ತಾ ಇದೀವಪ್ಪ? ಸೇಲಂ ಅಕ್ಕ. ತೋರ್ಸ್ ನಡಿಯೋ. ಎಲ್ಲಿಗೆ ತೋರ್ಸ್ ನಡಿಯೋ? ನಿಮ್ ಮನೆ ತೋರ್ಸ್ ನಡಿಯೋ. ಏನಕ್ಕಪ್ಪ? ನಾನೇ ಮನೆ ಕಲ್ತು ಹೋಗೈತಿ ಅಂತ ಮನೆ ಹುಡುಕ್ತಾ ಇದೀನಿ. ಕರ್ಕೊಂಡು ಹೋಗ್ತಾ ಇರೋ ಗೊತ್ತಾ ಇದೀನಿ. ನನ್ ಮೇಲೆ ಹಣೆ ಇಟ್ಟಳು, ನನ್ ಮೇಲೆ ಹಣೆ ಇಟ್ಟಳು. ಕರ್ಕೊಂಡು ಹೋಗ್ತಾ ಇದಾರೆ, ಬರ್ತಾ ಇದ್ದಾರೆ ಅಷ್ಟೇ ಪಾಪ. ಅವನಿಗೆ ಗೊತ್ತಿಲ್ಲ ಏನು. ಸರ್ ಹೇಳಿ ಸರ್. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮ್ಗೆ ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದ್ ಮಾಡ್ತಾನೆ ನಮ್ಗೆ, ಏನಂತೀರ? ಅಷ್ಟೇ. ಏನ್ ಹೇಳ್ಬೇಕು ನಾವು? ಏನ್ ಹೇಳ್ಬೇಕು? ಎಲ್ಲ ಹೋಗ್ತಿದ್ದೀರಾ? ಏನ್ ಪ್ರೋಗ್ರಾಮ್ ಹೋಗ್ತಾ ಇದ್ದೀರಾ? ಬಿಡ್ರಿ ನಿಮ್ದು ಹೇಳ್ರಿ. ಹೆಂಗಾಯ್ತ ಲೈಫು? ಮೇಡಮ್ ಬನ್ನಿ ಹೋಗೋಣ, ಟ್ರಿಪ್ ಇದೆ, ಭರತನಾಟ್ಯಂ ಇದೆ, ಫಂಕ್ಷನ್ ಇದೆ ಅಂದ್ರು. ಅದಕ್ಕೆ ಬರ್ತಾ ಇದ್ದೀವಿ. ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಅನಿಲ್ ಸರ್. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮನೆಯಲ್ಲಿ ನಾನು ಮದುವೆ ಬಗ್ಗೆ ಮಾತುಕತೆ ನಡೀತಾ ಇದೆ. ಈ ಮಾತುಕತೆ 4 ವರ್ಷದಿಂದ ನಡೀತಾ ಇದೆ. ಬರೀ ಮಾತುಕತೆ ನಡೀತಾ ಇದೆ, ಮದುವೆ ಆಗ್ತಾ ಇಲ್ಲ. ಕಿರಣ್ ಸರ್ ನಿದ್ದೆ ಮಾಡ್ತಾವ್ರ? ನಿಜವಾಗಿ ನಿದ್ದೆ ಮಾಡ್ತಾವ್ರ? ನಮ್ ತಾಯಿ ಊಟ ಮಾಡಲ್ಲಡ. ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಹಬ್ಬಕ್ಕೆ ಗೊತ್ತು. ನಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ ಮಕ್ಕಳು ತಣ್ಣಗ ಇರ್ಲಿ. ಯತೀಶ, ನಮ್ ಮೇಕಪ್ ಫಸ್ಟ್ ನಾವು ಪರ್ಫಾರ್ಮೆನ್ಸ್ ಮಾಡಕ್ ಮುಂಚೆ ಚೆನ್ನಾಗ್ ಕಾಣಿಸ್ಬೇಕಂದ್ರೆ ನಮ್ ಯತೀಶನೇ ಕಾರಣ. ಯಾಕೆಂದ್ರೆ ಮೇಕಪ್ ಅವನೇ ಮಾಡೋದು. ಅವನೇನ್ ಹೇಳ್ತಾನೆ ಕೇಳೋಣ ಇವಾಗ. ಯತೀಶ, ಬೆಂಗಳೂರಲ್ಲೆಲ್ಲ ಮೇಕಪ್ ಮಾಡಿದ್ದಾಯ್ತು, ಸೇಲಂಗೂ ಬರ್ತಾ ಇದೀಯಾ, ಹೇಗಿದೆ? ಯಾರ ಋಣ ಎಲ್ಲೆಲ್ಲಾಯ್ತು ಲೋಕದಲ್ಲಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ನನ್ನ ನಡವಳಿಕೆಗಳಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ. ದಯಮಾಡಿ ಹೇಳಿ ಅಣ್ಣ, ನಾನು ಯಾವತ್ತ. ಇವಾಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಹೇಗಾಗತ್ತೆ ನೋಡೋಣ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ.
ಲಬ 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 ಲಬ. ಜೊತೆಗೆ ಜಗಳ ಆಡು, ಹಗಲು ರಾತ್ರಿ ಮೆಸೇಜು ಮಾಡು, ಕ್ಯಾಂಟೀನ್ ನಲ್ಲೇ ಓದ್ಲಾ ಹೊಡ್ಕೋ ಲೈಫ್ ಇದ್ದೇನೆ. ಟಣ್ ಟಣ ಟಣ್ ಟಣ್ ನೋಕ್ಯಾದಲ್ಲಿ ಏನೇನುಂಟು, ಏರ್ಟೆಲ್ ನಲ್ಲಿ ಏನೇನಿಲ್ಲ, ಸಿಲೆಬಸ್ ಗಿಂತ ಜಾಸ್ತಿ ತಿಳ್ಕೋ ಲೈಫ್ ಇದ್ದೇನೆ. ಟ್ರಿಂಗ್ 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 ಟ್ರಿಂಗ್. ಅಷ್ಟೇ.